ಇದು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬೆಳ್ಳಂಬೆಳಗ್ಗೆ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಹಾಗಾದ್ರೆ ಬಿಜೆಪಿ ಪಾಳೆಯದಲ್ಲಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದೆ. ವಿಜೇಂದ್ರಗೆ ದಸರಾ ಗಿಫ್ಟ್ ಕೊಡುತ್ತಾ ಬಿಜೆಪಿಯ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರನೇ ಬಹುತೇಕ ಫೈನಲ್, ಬೇರೆ ಆಪ್ಷನ್ ಇಲ್ಲ. ಬಿಜೆಪಿ ಚಿಂತನಾ ಸಭೆ ಬಳಿಕ ಎಲ್ಲಾ ಗೊಂದಲಗಳು ಕೂಡ ಕ್ಲಿಯರ್ ಅಂತೆ. ವಿಜೇಂದ್ರನ ಕೆಲಸಕ್ಕೆ ಬೇಷ್ ಅಂದಿದ್ದಾರಂತೆ ಬಿಎಲ್ ಸಂತೋಷ್ ಕೂಡ. ರೆಬಲ್ಸ್ ತಟಸ್ಥರ ವಿರೋಧಕ್ಕೆ ಸೊಪ್ಪು ಹಾಕಿಲ್ಲ ಬಿಜೆಪಿ ಹೈಕಮಾಂಡ್. ಯಾವುದೇ ಕ್ಷಣದಲ್ಲಾದ್ರೂ ವಿಜೇಂದ್ರ ಅವರ ಹೆಸರನ್ನ ಘೋಷಣೆ ಮಾಡೋ ಸಾಧ್ಯತೆಗಳು ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ನಿರೀಕ್ಷೆಯಂತೆಯೇ ವಿಜೇಂದ್ರ ಬಿಟ್ರೆ ಬೇರೆ ಯಾವ ಆಪ್ಷನ್ಗಳು ಕೂಡ ಸದ್ಯ ರಾಜ್ಯ ಬಿಜೆಪಿ ವಲಯದಲ್ಲಿ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಸೊ ನಿರೀಕ್ಷೆಯಂತೆ ವಿಜೇಂದ್ರ ಅವರ ಪಟ್ಟಾಭಿಷೇಕಕ್ಕೆ ವೇದಿಕೆ ಸಿದ್ಧವಾಗಿದೆಯಾ ಅಂತ? ಕಳೆದ 4 ತಿಂಗಳ ಹಿಂದೆ ಅಡಕ್ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರನ್ನ ಪೂರ್ಣಾವಧಿಯ ಅಧ್ಯಕ್ಷರನ್ನಾಗಿ ಮುಂದುವರಿಸಿದೆ ಅನ್ನುವಂತಹ ಒಂದು ಆದೇಶವನ್ನ ಬಿಜೆಪಿ ಹೈಕಮಾಂಡ್ ರವಾನೆ ಮಾಡಬೇಕಾಗಿತ್ತು. ಆದ್ರೆ ಇದರ ಹಿಂದೆ ನಡೆದಂತಹ ಸರ್ಕಸ್ಗಳು ಒಂದೆರಡಲ್ಲ, ಅದರಲ್ಲೂ ಒಂದು ಕಡೆ ರೆಬಲ್ಸ್ ಬಹಿರಂಗವಾಗಿ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರೆ ನಾವು ಒಪ್ಪೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಪದೇ ಪದೇ ರವಾನೆ ಮಾಡಿದ್ರು. ರೆಬಲ್ಗಿಂತ ಹೆಚ್ಚಾಗಿ ಒಳಗೊಳಗೆ ಇತ್ತು ಒಂದ್ ಕಡೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅವ್ರ ಜೊತೆ ಚೆನ್ನಾಗಿದ್ದೇನೆ ತಟಸ್ಥರ ಬಣ ವಿಜೇಂದ್ರ ಅವರನ್ನ ವಿರೋಧ ಮಾಡ್ತಲೇ ಬಂತು. ಹೀಗಾಗಿ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರನ್ನ ಹುಡುಕುವಂತ ಒಂದು ಕೆಲಸಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿತ್ತು. ಆದ್ರೆ ಇತ್ತೀಚೆಗೆ ಸಿಕ್ಕಂತಹ ಧರ್ಮಸ್ಥಳ ಪ್ರಕರಣ ಆಗಿರ್ಬೋದು, ವರ್ತೂರು ಪ್ರಕರಣ ಆಗಿರ್ಬೋದು, ಅದೇ ರೀತಿ ಜಾತಿ ಗಣತೆ ವಿಚಾರದಲ್ಲಿ ವಿಜೇಂದ್ರ ಅವರು ತೆಗೆದುಕೊಂಡಂತಹ ಒಂದು ನಿರ್ಧಾರದಿಂದಾಗಿ ಬಿಜೆಪಿಯ ಹೈಕಮಾಂಡ್ ಸಂತೃಪ್ತಿ ಆಗಿದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಲಿಂಗಾಯತರಲ್ಲಿ ಈಗ ವಿಜೇಂದ್ರ ಅವರನ್ನ ಹೊರತುಪಡಿಸಿದ್ರೆ ಅಷ್ಟು ಪ್ರಭಾವಿ ಇರುವಂತಹ ಸಮರ್ಥ ಇರುವಂತಹ ನಾಯಕ ಹಾಕೊಂಡು ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂತ ಒಂದು ಅಂತಿಮ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿದೆ. ಯಾವುದೇ ಕ್ಷಣದಲ್ಲಿ ಬೇಕಿದ್ರು ಕೂಡ ಹೆಸರು ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.